ನಮಸ್ಕಾರ. ಇವತ್ತು 9th ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಬಂದಿರೋ ಡೇಟು 14th ಅಕ್ಟೋಬರ್ 2025. ಓಕೆ, ಸೊ ಇವತ್ತು ನಾವು ವೇವ್ 2 ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಲ್ರೆಡಿ ವೇವ್ 1 ವಿಡಿಯೋ ನಂಬರ್ 8 ಆಲ್ರೆಡಿ ತಿಳಿಸಾಗಿದೆ. ಸೊ ಈಗ ವೇವ್ ನಂಬರ್ 2. ಸೊ ವೇವ್ 2 ಇದು ವೇವ್ 1 ಆದ ತಕ್ಷಣ ಸ್ಟಾರ್ಟ್ ಆಗತ್ತಂತ ನಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇದರಲ್ಲಿ ಈ ಕ್ರೌಡ್ ಬಿಹೇವಿಯರ್ಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತಂದ್ರೆ, ಫಂಡಾಮೆಂಟಲಿ ಇನ್ನು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ನ್ಯೂಸ್ ನೆಗೆಟಿವ್ ಆಗಿನೇ ಇರುತ್ತೆ, ಅಷ್ಟೊಂದೇನು ಪಾಸಿಟಿವ್ ಆಗಿ ಇರೋದಿಲ್ಲ. ಓಕೆ, ಬಟ್ ಆದ್ರೂ ಒಂದಿಷ್ಟು ಸ್ಟಾಕ್ಸ್ ಮೇಲ್ಗಡೆ ಅಪ್ ಸೈಡ್ ಹೋಗಿರ್ತವೆ. ಬಟ್ ಎಲ್ಲೋ ಒಂದು ಪಾಯಿಂಟಿಗೆ ಬಂದ ತಕ್ಷಣ ಮತ್ತೆ ನೆಗೆಟಿವ್ ಮೈಂಡ್ ಸೆಟ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ವೆಸ್ಟರ್ಸ್ ಅಲ್ಲಿ. ಸೊ ಅವ್ರೇನ್ ಮಾಡ್ತಾರೆ, ಮತ್ತೆ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಪ್ರೈಸಸ್ ಮತ್ತೆ ಏನು ಪ್ರೀವಿಯಸ್ ಲೋ ಇರುತ್ತಲ್ಲ ಹತ್ರ ಬರ್ತವೆ, ಆದ್ರೆ ಪ್ರೀವಿಯಸ್ ಲೋನು ಟಚ್ ಮಾಡಲ್ಲ. ಓಕೆ, ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ FIIs, DIIs, ಆಮೇಲೆ ಅದರ್ ಇಂಪಾರ್ಟೆಂಟ್ ಇನ್ವೆಸ್ಟರ್ಸ್ ಇರ್ತಾರಲ್ವಾ, ಅವ್ರಿಗೆ ಒಂದಿಷ್ಟು ಇನ್ಸೈಡ್ ಇನ್ಫಾರ್ಮೇಶನ್ ಸಿಗುತ್ತೆ ಅವ್ರಿಗೆ. ಸೊ ಅವಾಗ ಏನ್ ಮಾಡ್ತಾರೆ, ಅವರು ಬಲ್ಕ್ ಆರ್ಡರ್ ಬುಕಿಂಗ್ ಮಾಡೋದಾಗ್ಲಿ ಇಲ್ಲ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸ್ಟಾಕ್ಸ್ನ ಪರ್ಚೇಸ್ ಮಾಡೋದಾಗ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಸಡನ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಸಡನ್ ಆಗಿ ಎಲ್ಲ ಸ್ಟಾಕ್ಸ್ ಅಪ್ ಸೈಡ್ ಮೂವ್ ಆಗಿ ಸ್ಟಾರ್ಟ್ ಆಗಿಬಿಡ್ತವೆ. ಅವಾಗೆ ನಮ್ದು ವೇವ್ 3 ಸ್ಟಾರ್ಟ್ ಆಗೋದು. ಓಕೆ, ಸೊ ಇಲ್ಲಿ ರೇಷಿಯೋ ವೈಸ್ ವೇವ್ 2 ಎಷ್ಟು ಪರ್ಸೆಂಟ್ ರಿಟ್ರೇಸ್ ಆಗುತ್ತೆ ಅಂತಂದ್ರೆ, ಇದು 23.6 ಇಂದ ಹಿಡಿದು 81.2% ಆಫ್ ವೇವ್ 1. ವೇವ್ 1 ಇಷ್ಟು ಪರ್ಸೆಂಟಾಗಿ ಅದು ವೇವ್ 2 ರಿಟ್ರೇಸ್ ಆಗುತ್ತೆ. ಓಕೆ, ಆದ್ರೆ ಇಲ್ಲಿ ವೇವ್ 1 ನೆವರ್ ರಿಟ್ರೇಸಸ್ 100% ಆಫ್ ವೇವ್ 1 ಅಂತ. ವೇವ್ 1 ಯಾವತ್ತು ವೇವ್ 2 ಯಾವತ್ತು ವೇವ್ 1 100% ರೀಚ್ ಆಗೋದಿಲ್ಲ. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ನಿಮಗೆ ಹೇಳಿದ್ದೀನಿ. ಓಕೆ, ಫಿಬೊನಾಸಿ ರೇಷಿಯೋ ಯಾವ ಥರ ಹಾಕಬೇಕು, ವೇವ್ 1 ಲೋಗೆ ಫಸ್ಟ್ ಕ್ಲಿಕ್ ಮಾಡಬೇಕು, ಆಮೇಲೆ ವೇವ್ 1 ಹೈಗೆ ಸೆಕೆಂಡ್ ಕ್ಲಿಕ್ ಮಾಡಬೇಕು. ಅವಾಗೆ ನಿಮಗೆ ವೇವ್ 2 ರೇಷಿಯೋ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆ, ಮತ್ತೊಂದು ಇಂಪಾರ್ಟೆಂಟು ನಿಮಗೆ ನಾನು ಮೊದಲ ಬರ್ತಾ ಇದ್ದೇನೆ, ಈ ಇಲಿಯಟ್ ವೇವ್ಸ್ ಅಲ್ಲಿ ನಿಮಗೆ ಓನ್ಲಿ ಡೈರೆಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಆದರೆ ಟೈಮ್ ವೈಸು ಇನ್ಫಾರ್ಮೇಶನ್ ಸಿಗಲ್ಲ. ಸೊ ಟೈಮ್ ವೈಸು ಇಲಿಟ್ ವೇವ್ ಪಾರ್ಟ್ ಅಲ್ಲ. ಓಕೆ, ಬಟ್ ಆದ್ರೂ ಒಂದು ಸ್ವಲ್ಪ ನನಗೆ ಎಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆಯೋ ಅದನ್ನ ನಿಮಗೆ ಹೇಳಲಿಕ್ಕೆ ನಾನು ಹೇಳ್ತೀನಿ. ಓಕೆ, ಬಟ್ ಟೈಮ್ ಅನಾಲಿಸಿಸು ಇಲಿಟ್ ವೇವ್ ಅನಾಲಿಸಿಸ್ ಪಾರ್ಟ್ ಅಲ್ವೇ ಅಲ್ಲ. ಓಕೆನಾ? ಸೊ ಟೈಮ್ ವೈಸು ವೇವ್ 2 ಎಷ್ಟಿರುತ್ತೆ, ಇದು 25% ವೇವ್ 1 ಇರ್ಬೋದು, ಇಲ್ಲ 50% ಇರ್ಬೋದು, ಅಂದರೆ ಹಾಫ್ ಇರ್ಬೋದು, ಇಲ್ಲ ಈಕ್ವಲ್ ಆಗಿರ್ಬೋದು, ಅಂದರೆ 100% ಇರ್ಬೋದು, ಇಲ್ಲ 2 ಟೈಮ್ಸ್ ಇರ್ಬೋದು. ಓಕೆ, ಆದರೆ ಯಾವತ್ತೂ 2 ಪಟ್ಟಕ್ಕಿಂತ ಹೆಚ್ಚಿಗೆ ಅದು ಇರಲ್ಲ. ಓಕೆ, ನಾನು ಇದನ್ನು ಹೇಳ್ತೀನಿ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಚಾರ್ಟಲ್ಲಿ. ಓಕೆ, ಇದು 1 ಇದು 2 ಅಂತ ತಿಳ್ಕೊಳ್ಳಿ. ಓಕೆ, ಇದು 0, ಇದು ವೇವ್ 1, ಇದು ವೇವ್ 2 ಅಂತ ಈಗ ಕನ್ಸಿಡರ್ ಮಾಡೋಣ. ಓಕೆ, ಸೊ ಇದು ಬೇಸ್ ಪಾಯಿಂಟ್, ಇದು 0 ಪಾಯಿಂಟ್ ಬೇಸ್ ಪಾಯಿಂಟ್. ಓಕೆನಾ? ಸೊ ಈಗ ಫಿಬೊನಾಸಿ ಹೇಗೆ ಹಾಕಬೇಕು, ಫಸ್ಟು ಪ್ರೀವಿಯಸ್ ಲೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ವೇವ್ 1 ಹೈಗೆ ಎರಡನೇ ಕ್ಲಿಕ್ ಮಾಡಬೇಕು. ಸೊ ಈಗ ವೇವ್ 2 ಎಷ್ಟು ಪರ್ಸೆಂಟ್ ಇರುತ್ತೆ ರೇಷಿಯೋ ವೈಸ್ ಅಂತ ಹೇಳಿದ್ರೆ, ಇದು ಇಷ್ಟಿರುತ್ತೆ, 23% ಇಂದ ಸ್ಟಾರ್ಟ್ ಆಗುತ್ತೆ. 23%ಗೂ ವೇವ್ ಮುಗಿಬೋದು, ವೇವ್ 2 ಮುಗಿಬೋದು. ಓಕೆ, 38%ಗೂ 38.2%ಗೂ ಮುಗಿಬೋದು, 50%ಗೂ ಆಗ್ಬೋದು, 61.8% ಇರ್ಬೋದು, ಮ್ಯಾಕ್ಸಿಮಮ್ 81.2 ವರೆಗೂ ಇರುತ್ತೆ. ಓಕೆ, ಇದಕ್ಕಿಂತ ಕೆಳಗೆ
ವೇವ್ ಟು ಬರಲ್ಲ ಅಂತ ಇಲ್ಲಿಯೇಟ್ ವೇವ್ ಇರುತ್ತೆ. ಓಕೆ, ಆದರೆ ನೀವು ಫೋರೆಕ್ಸು ಕ್ರಿಪ್ಟೋ ಮಾಡ್ತಿರತ್ತಂದ್ರೆ ಸ್ವಲ್ಪ ಬರೋ ಚಾನ್ಸಸ್ ಇದೆ. ಓಕೆನಾ? ಸೊ ವೇವ್ ಟು ಇಲ್ಲಿಗೆ ನೀವು ನಿಫ್ಟಿ ನಮ್ಮ ಇಂಡಿಯನ್ ಮಾರ್ಕೆಟಿಗೆಲ್ಲ ಹೇಳಬೇಕು ಅಂತಂದರೆ 81.2%ಗಿಂತನೂ ಹೆಚ್ಚಿಗೆ ನಮ್ಮದು ವೇವ್ ಟು ಬರಗೊಡ್ತು. ಏನೇ ಇದ್ರೂ ನಮ್ಮದು ವೇವ್ ಟು ಈ ರೇಷೋಸ್ ಮಧ್ಯೆನೇ ಇರಬೇಕು. ಆಯಿತಾ? ಓಕೆ, ಇಲ್ಲಿಂದನೇ ಮತ್ತೆ ಮಿರರ್ ಅಪ್ಸೈಡ್ ರಿವರ್ಸ್ ಆಗಬೇಕು. ಇಲ್ಲಿಂದನೂ ರಿವರ್ಸ್ ಆಗ್ಬೋದು, ಇಲ್ಲಿಂದನೂ ರಿವರ್ಸ್ ಆಗ್ಬೋದು, ಇಲ್ಲಿಂದನೂ ರಿವರ್ಸ್ ಆಗ್ಬೋದು, ಇಲ್ಲ ಇಲ್ಲಿಂದನೂ ರಿವರ್ಸ್ ಆಗ್ಬೋದು. ಬಟ್ ಈ ಥರ ಬರುವಂಗಿಲ್ಲ. ಆಯಿತಾ? ಇದು ರಾಂಗು. 81.2ಕ್ಕಿಂತ ಕೆಳಗಡೆ ಬಂದರೆ ಅದು ನಮ್ಮ ವೇವ್ ಟು ಅಲ್ಲ, ಅದು ಬೇರೆ ಏನಾದ್ರೂ ಇರಬಹುದು. ಓಕೆನಾ? ಅದೇ ಹೇಳ್ತಾರೆ ವೇವ್ ಟು ನೆವರ್ ರಿಟ್ರೇಸಿಸ್ 100% ಆಫ್ ವೇವ್ ಒನ್ ಅಂತ ಹೇಳಿದ್ರಲ್ಲ ಅಲ್ಲಿ, ಅಂದರೆ ಇದು 100% ಟಚ್ ಆಗಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ನಾವೀಗ ಓಕೆ ಇದನ್ನ ಹೇಳಿದ್ರಿ. ಈಗ ಈ ಟೈಮ್ ವಾಯ್ಸ್ ಅಂತ ಒಂದು ಹೇಳಿದ್ರಲ್ಲ, ಸೊ ಟೈಮ್ ವಾಯ್ಸ್ ಏನು ಹೇಳ್ತಾರೆ, ವೇವ್ ಟು ನಿಮಗೆ ವೇವ್ ಒನ್ದು ಅರ್ಧ ಟೈಮ್ ಇರ್ಬೋದು, ಅಂದರೆ 25% ಕಾಲ್ ಭಾಗ ಇರ್ಬೋದು, ಇಲ್ಲ ಅರ್ಧ ಭಾಗ ಇರ್ಬೋದು, ಇಲ್ಲ ನಿಮಗೆ ಈಕ್ವಲ್ ಇರ್ಬೋದು. ಅಂದರೆ ಎಷ್ಟು ವೇವ್ ಒನ್ ಇದೆಯೋ ಅಷ್ಟೇ ವೇವ್ ಟೂನು ಇರ್ಬೋದು, ಇಲ್ಲ 2 ಟೈಮ್ಸ್ ಇರ್ಬೋದು. ಓಕೆ, ಆದರೆ ಮೋರ್ ದೆನ್ ನೋ ಚಾನ್ಸ್, ಮೋರ್ ದೆನ್ 2% ಇರೋ ಚಾನ್ಸಸ್ ಇರಲ್ಲ. ಓಕೆ, ಇದು ಆಲ್ರೆಡಿ ಅಲ್ಲಿ ನಿಮಗೆ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಓಕೆ, ಈಗ ಇಷ್ಟು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಈಗ. ಸೊ ಇದು ಟೈಮ್ ವಾಯ್ಸ್. ಟೈಮ್ ವಾಯ್ಸ್ ಆಯ್ತಾ? ಟೈಮ್ ವಾಯ್ಸು ವೇವ್ ಟು ಏನಿರುತ್ತಲ್ವ, ಇದು ವೇವ್ ಒನ್ದು ಕಾಲ್ ಭಾಗ ಇರ್ಬೋದು, ಅಂದರೆ ಹೆಚ್ಚು ಕಡಿಮೆ ಇಷ್ಟು ಬರ್ಬೋದು, ಇಲ್ಲ ಅರ್ಧ ಇರ್ಬೋದು, ಹೆಚ್ಚು ಕಡಿಮೆ 50%ವರೆಗೂ ಬರ್ಬೋದು ಅದು. ಓಕೆ, ಆಮೇಲೆ 2 ಟೈಮ್ಸ್ ಇರ್ಬೋದು, ಅದು 2 ಟೈಮ್ಸ್ ಅಂತಂದರೆ ಹೆಚ್ಚು ಕಡಿಮೆ 81.2%ವರೆಗೂ ಬರುತ್ತೆ. ಓಕೆ, ಆದರೆ ಮೋರ್ ದೆನ್ 2% ಇರೋ ಚಾನ್ಸಸ್ ಇರಲ್ಲ ಅಂತ ಹೇಳ್ತಾರೆ. ಓಕೆನಾ? ಓಕೆ, ಈಗ ನಾವು ಎಕ್ಸಾಂಪಲ್ಸ್ ನೋಡೋಣ. ಈಗ ಡೈಲಿ ಟೈಮ್ ಫ್ರೇಮ್ ಇದೆಯಾ? ಹಾಂ, ಓಕೆ. ಸೊ ಓಕೆ, ಇದು ವೇವ್ ಒನ್ ಇದೆ. ಈಗ ಇದಕ್ಕೆ ಓಕೆ, ಈಗ ಎಷ್ಟು ಪರ್ಸೆಂಟ್ ಇದೆ ಫಸ್ಟ್ ನೋಡೋಣ. ಇದನ್ನ ವೇವ್ ಟು ಎಷ್ಟು ಪರ್ಸೆಂಟ್ ಬಂದಿದೆ ನೋಡಿ, 50% ಇಂದ ಮೇಲ್ಗಡೆ ಮತ್ತೆ ಬೌನ್ಸ್ ಆಗಿದೆ. ಇದು ನಮ್ದು ವೇವ್ ಟು. ಓಕೆನಾ? ಈಗ ಟೈಮ್ ವಾಯ್ಸ್ ಅಂತ ಹೇಳಿದೆ ಅಲ್ವಾ ಈಗ. ಸೊ ಟೈಮ್ನ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಹೋಗಿ ಈ ಡೇಟ್ ಆ್ಯಂಡ್ ಪ್ರೈಸ್ ರೇಂಜ್ ಇರುತ್ತಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಂಡು ಈ ಬಾಟಮ್ ಲೈನ್ ಏನಿರುತ್ತಲ್ವ, ಕ್ಯಾಂಡಲ್ ಓವರ್ ಕ್ಯಾಂಡಲ್ ಏನಿರುತ್ತಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೈಯೆಸ್ಟ್ ಯಾವುದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನಿಮಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕಾಣಿಸುತ್ತೆ 113 ಬಾರ್ಸ್ ಅಂತ ಹೇಳುತ್ತೆ. ಓಕೆ, 113 ಬಾರ್ಸ್ ಅಂತಂದ್ರೆ ನಿಮಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇರೋದ್ರಿಂದ 113 ದಿನದ ಕ್ಯಾಂಡಲ್ ಇದು. ಅಂದ್ರೆ 113 ದಿನ ಇದು ತಗೊಂಡಿರೋದು ವೇವ್ ಒನ್ ಕಂಪ್ಲೀಟ್ ಮಾಡಲಿಕ್ಕೆ. 113 ಡೇಸ್ ವೇವ್ ಒನ್ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಆಗಿದೆ. ಈ ರೂಲ್ ಪ್ರಕಾರ ನಾವು ನೋಡಿದರೆ ವೇವ್ ಟು ಎಷ್ಟಿರಬೇಕು? ವೇವ್ ಟು ನಮಗೆ 113ದ್ದು ಕಾಲ್ ಭಾಗ ಅಂತಂದರೆ ಹೆಚ್ಚು ಕಡಿಮೆ 26, 27 ಆಗುತ್ತೆ. ಓಕೆ, 26 ಅಲ್ಲ, 6, 4 ಅಂದರೆ ನಿಮಗೆ 29 ಆಗುತ್ತೆ ಕಾಲ್ ಭಾಗ ಆದರೆ. ಓಕೆ, ಅರ್ಧ ಭಾಗ ಆದರೆ 56 ಕ್ಯಾಂಡಲ್ಸ್ ಆಗುತ್ತೆ. ಓಕೆ, ಸೊ ಈಕ್ವಲ್ ಅಂತಂದರೆ 113 ಕ್ಯಾಂಡಲ್ಸ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ 226 ಕ್ಯಾಂಡಲ್ವರೆಗೂ ಇದು ಓಕೆ. ಸೊ ಈಗ ಈ ನೋಡಿರೋದ್ರಲ್ಲಿ ಯಾವುದಿದೆ ನೋಡುವ. ಈಗ ಎಷ್ಟು ಕ್ಯಾಂಡಲ್ ಬಂದಿರುತ್ತೆ.
ನೋಡಿ. ಸೊ ಹೆಚ್ಚು ಕಡಿಮೆ 74 ಡೇಸ್. ಓಕೆ, ಅದಕ್ಕಿಂತ ಹೆಚ್ಚಿಗೆ ಬಂದಿಲ್ಲ. ಸೊ ನಾವು ನೋಡಬೇಕಾಗಿರೋದು ಇಷ್ಟೇ. ಅದಕ್ಕೆ ನಿಮಗೆ ಮೋರ್ ದೆನ್ ಡಬಲ್ ಆಗಿರ್ಬೋದು ವೇವ್ 2. ನೋಡಿ ಹಂಗೆ ನಮ್ಮ ರೇಂಜಲ್ಲಿ ಇದೆ ಇದು. ಆಯ್ತಾ? ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಹೋಗೋ. ಬೇಸ್ ಪಾಯಿಂಟ್ ಇಲ್ಲಿದೆ. One, 2, 3, 4, 5. 1, 2. ನಾನು ಇಷ್ಟೇ ಕೌಂಟ್ ಇದು ಮಾಡ್ತೀನಿ, ಮುಂದ್ಗಡೆ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಆಕ್ಚುಲಿ 3, ಇದು 4. ಬ್ಯಾಂಕ್ ನಿಫ್ಟಿ 5th ಅಲ್ಲಿ ಇದೆ. ಡೈಲಿ ಟೈಮ್ ಫ್ರೇಮ್ ಆಯ್ತಾ? ಈಗ ಎಷ್ಟು ಪರ್ಸೆಂಟ್ ರಿಟ್ರೆಸ್ ಆಗಿದೆ ನೋಡುವ. ನೋಡಿ 38% ಅಪ್ ಸೈಡ್ ಹೋಗ್ಬಿಟ್ಟಿದೆ. ಆಯ್ತಾ? ಈಗ ವೇವ್ 1 ಎಷ್ಟಿದೆ? ಸೊ 295 ಡೇಸ್ 395 ಡೇಸ್ ತಗೊಂಡಿದೆ. ಸೊ ವೇವ್ 2 ಎಷ್ಟಿದೆ? 160, 320. ಅಂದ್ರೆ ಆಲ್ಮೋಸ್ಟ್ ಆಲ್ 50% ವರೆಗೂ, ಲೆಸ್ ದೆನ್ 50% ಇದೆ. ಅಂದ್ರೆ 38.2. ಓಕೆ. HDFC ಬ್ಯಾಂಕ್ ಏನಿದೆ? ಸೊ 1, 2 ಆಲ್ರೆಡಿ ಮಾರ್ಕ್ ಮಾಡಿದೀವಿ ನಾವು ಲಾಸ್ಟ್ ಸ್ಟಡೀಸ್ ಅಲ್ಲಿ. ಎಷ್ಟು ಪರ್ಸೆಂಟ್ ಬಂದಿದೆ? ಇದು 38% ಅಲ್ಲೇ ಇದೆ. ಸೊ ಟೈಮ್ ವಾಜ್ ಎಷ್ಟು ತಗೊಂಡಿದೆ? 388 ಡೇಸ್. ಇದು 166. ಆಲ್ಮೋಸ್ಟ್ ಆಲ್ 50% ತಗೊಂಡಿದೆ. ಓಕೆನಾ? ಈಗ ಅಪೋಲೋ ಒನ್ ಟೂ ಇದು ನೋಡಿ, ನಿಮಗೆ 50% ಇಂದ ಅಪ್ ಸೈಡ್ ಹೋಗಿದೆ. ಓಕೆನಾ? ಸೊ ಇಲ್ಲಿಗೆ ಎಷ್ಟು ಹೋಗ್ತಾ ಇದೆ? ಇದು 124 ಡೇಸ್ ತಗೊಂಡಿದೆ. ಸೊ ಇದು 46. ಸೊ ಎಷ್ಟು ನೋಡಿ, 80, 92. ಇದು ಲೆಸ್ ದೆನ್ 50% ತಗೊಂಡಿದೆ. ಅಪೋಲೋ ಟೈರ್ಸ್ ಓಕೆನಾ? 1, 2 ಅಂತಿದೆ. ಟೈರ್ಸ್ ಎಷ್ಟು ಪರ್ಸೆಂಟ್ ಇದೆ ನೋಡಿ, ನಿಯರ್ ಬೈ 81% ಬಂದಿದೆ. 81% ಇಂದನೇ ಮತ್ತೆ ಅಪ್ ಸೈಡ್ ಮೂವ್ ಆಗ್ತಾ ಇದೆ.
ಈಗ ನಿಮಗೆ ಇದ್ರ ಇದು ಹೋದ್ರೆ 125 ಬಾರ್ಸ್ ತಗೊಂಡಿದೆ. ಓಕೆ, ಸೊ 25ದು 2 ಟೈಮ್ಸ್ ಆಗ್ತದ, ಮೋರ್ ದೆನ್ 50% ಆಯ್ತು ಇಲ್ಲಿಗ ಅಲ್ವಾ? ಇಲ್ಲಿ ಕೌಂಟಿಂಗ್ ಏನಾದ್ರೆ ಮಿಸ್ಟೇಕ್ ಇದೆ ಅಂತ. ಒಂದು ನಿಮಿಷ ಮತ್ತೊಮ್ಮೆ ರೀಕೌಂಟ್ ಮಾಡುವ. ಇದೇನಾದ್ರೆ ಇದೆಯಾ? ಸೊ ನೋಡಿ, ಮೋರ್ ದೆನ್ 81% ಇದೆಯಾ ಇದು? ಸೊ ಇದನ್ನ 1 ಮತ್ತೆ 2 ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಆಲ್ಮೋಸ್ಟ್ ಆಲ್ ಕ್ಯಾನ್ಸಲ್ ಇದು. ಸೊ ನಮ್ದು ಇದೇ 1. ಸೊ 0 1 2 3 4 5 1 2 3 3 ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ ಸ್ವಲ್ಪ. 1 ಅವರಲ್ಲಿ ಹೋಗಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನ. ಓಕೆ, 1 2 3 4 ಇದು ಕರೆಕ್ಟ್ ಇದೆ. 1 ಇದು 2 3 ಅಲ್ಲೇನೆ ಮತ್ತೆ 1 2 3 4 5 ಆಯ್ತಾ? ಇದು 3 4 ಒಂದು 1 2 ಇದು 3 ಇದು 4 ಇದು 5. ಎಷ್ಟು ಪರ್ಸೆಂಟ್ ಇದೆ? 127 ಇದೆ ಇದು. ಇಲ್ಲ, ಸೊ ಇದೆ 5 ಅಂದ್ರೆ ಇದು 1. ಇದು ಎ ಬಿ ಇದು ಸಿ, ಇದು 0 ಇದು ಎ ಇದು ಬಿ ಇದು ಸಿ. ಆಯ್ತಾ? ಸೊ ಸಿ ಇದು ಇದು ಬಿ ಇದು ಎ ಇದು ಸಿ. ಓಕೆ, 134 ಅಂದ್ರೆ ಇಲ್ಲಿ ನೋಡಿ, ಈಗ ಇದು ಟಿಪಿಕಲ್ ಕೇಸ್ ಕಾಣಿಸ್ತಾ ಇದೆ. ಇದು 134 2 ಟೈಮ್ಸ್ ಆದ್ರೆ ಹೆಚ್ಚು ಕಡಿಮೆ ಒಂದು ನಿಮಿಷ ಏನಾದ್ರೆ ಇದೆಯಾ? 81.2. ಒಂದು ನಿಮಿಷ ಕನ್ಸಿಡರ್ ಮಾಡ್ಬೇಕಾ ಬೇಡ ನೋಡಮ್ಮ, ಒಂದು ನಿಮಿಷ. ಈ ತರ ಬಂದ್ಬಿಡ್ತವೆ. ಇಲ್ಲಿ ಫಸ್ಟ್ ರೆಡಿ ಮಾಡೋದು. One 105 55. ಸೊ ಇದನ್ನ ಯಾಕೆ ಕನ್ಸಿಡರ್ ಮಾಡೋದು ಅಂದ್ರೆ
ಮತ್ತೆ ಸೊ ಇದು ಇನ್ನು ಪಾರ್ಟ್ ಆಫ್ ಕರೆಕ್ಷನ್ ಇದೆ ಅಂತ ಅನಿಸ್ತಾ ಇದೆ. ಇದು ಇನ್ನು ಒಂದು ನಿಮಿಷ ಮತ್ತೆ ರೀಕೌಂಟಿಂಗ್ ಮಾಡೋಣ. ರೀಕೌಂಟಿಂಗ್ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ ಇದು. ಇದೆ ಕರೆಕ್ಟ್. ನೋಡಿ, ಇದಂತೂ ಕರೆಕ್ಟು. ನಿಮಗೆ 25 ಬಾರ್ಸು. ಇದು ವೇವ್ ಟು 60 ಬಾರ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ 10 ಬಾರ್ಸ್ ಹೆಚ್ಚಿಗೆ ಆಗುತ್ತೆ. ಸೊ ಆ ರೂಲ್ಸ್ ಪ್ರಕಾರ ಹೋದ್ರೆ ಇದು ವೇವ್ ಟು ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ 81.2 ಇದೆ. ಇದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ, ಯಾಕಂತಂದ್ರೆ ರೂಲ್ ಅಲ್ಲಿ ಕೂತ್ಕೋತಾ ಇಲ್ಲ ಇದು. ಸೊ ಇದು ಸಮಥಿಂಗ್ ಬೇರೆ ಏನೋ ಇದೆ ಇದು. ಓಕೆನಾ? ಸೊ ಸದ್ಯದಲ್ಲಿ ಇದು ಹೋಲ್ಡ್ ಅಲ್ಲಿ ಇದನ್ನ. ಇಲ್ಲಿ ಏನೋ ನಾವು ಕೌಂಟಿಂಗ್ಗೆ ಮೋಸ್ಟ್ಲಿ ಇಲ್ಲಿಂದ ತಗೋಬೇಕಾಗತ್ತೆ ಅನ್ಸುತ್ತೆ. ಓಕೆ, ಇಲ್ಲಿಂದ ತಗೊಂಡು ನಾವು ಇಲ್ಲಿಂದನೇ ತಪ್ಪು ಮಾಡಿರ್ಬೋದು ಮೋಸ್ಟ್ಲಿ. ಇದನ್ನ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಇದನ್ನ ಕನ್ಸಿಡರ್ ಮಾಡುವ. 216 ಇದೆ ಕರೆಕ್ಟ್. ಓಕೆನಾ? ಸೊ ನಾವೀಗ ಪ್ರೆಸೆಂಟ್ಲಿ ಇದನ್ನ ಕನ್ಸಿಡರ್ ಮಾಡೋ ಬದಲು ಇದನ್ನೇ ನಾವು ಕನ್ಸಿಡರ್ ಮಾಡೋಕ್ಕಾಗತ್ತೆ ಈಗ. ಯಾಕೆ ಇದು ನಮಗೆ ಕೌಂಟಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದ್ರೆ ಇದು ಪಾರ್ಟ್ ಆಫ್ ಕರೆಕ್ಷನ್ ಇದೆ ಫುಲ್ ಇದು. ಓಕೆ, ಸೊ ಆಕ್ಚುಲಿ ನಾವು ಕೌಂಟಿಂಗ್ ಮಾಡಬೇಕಾಗಿರೋದು ಇಲ್ಲಿಂದಾನೆ. ಇದು 1 2 3 2, ಇದು 3, ಇದು 4, ಓಕೆ, ಇದು 5 4. ಇದು ಮೋಸ್ಟ್ಲಿ ಇನ್ನು 4th ಪಾರ್ಟ್ ಇನ್ನು ಮುಗಿದಿರ್ಲಿಕ್ಕಿಲ್ಲ. ಅದಕ್ಕಾಗಿ ನಮಗೆ ಈ ಈ ಝೋನಲ್ಲಿ ಕ್ಯಾಲ್ಕುಲೇಷನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ಇನ್ನು ಪಾರ್ಟ್ 4ದು ಕಂಟಿನ್ಯೂಡ್ ಪಾರ್ಟ್ ಇರ್ಬೋದು ಇದು. ನೋಡಿ, 50%ಗೆ ರಿಟ್ರೇಸ್ ಆಗಿದೆ. 216 ಡೇಸ್ ತಗೊಂಡಿದೆ. ಇದು 334 ಅಂದ್ರೆ ನಮಗೆ ಮ್ಯಾಕ್ಸಿಮಮ್ ಇರೋದು 432 ವರೆಗೂ. ಓಕೆ, 434 ಕರೆಕ್ಟ್ ನೋಡಿ. 432 ವರೆಗೂ ನಮ್ ವೇವ್ ಟು ಇರ್ಬೋದು. ಅಷ್ಟು ಡೇಸ್ ವರೆಗೂ ವೇವ್ ಟು ಇರ್ಬೋದು. ಬಟ್ ಇಲ್ಲಿ 334 ಇದೆ, ಅದಕ್ಕಿಂತ ಕಡಿಮೆ ಇದೆ. ಓಕೆ, ಸೊ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ಮಿಸ್ಟೇಕ್ ಯಾಕೆ ಆಗ್ತಾ ಇದೆ ಅಂತ. ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಇದು ಇನ್ನೂ ವೇವ್ 4 ಕಂಟಿನ್ಯೂಷನ್ ಇರ್ಬೋದು, ಇನ್ನು ವೇವ್ 4 ಮುಗಿದಿರ್ಲಿಕ್ಕಿಲ್ಲ. ಸೊ ಅದಕ್ಕಾಗಿ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಕರೆಕ್ಟಾಗಿ ಲೆಕ್ಕ ಸಿಗ್ತಾ ಇಲ್ಲ. ಓಕೆನಾ? ಓಕೆ, ಇದು ಒಂದು ಗುಡ್ ಇವತ್ತು ಕೌಂಟಿಂಗು. ರಿಲಯನ್ಸ್ ನೋಡಿ, ಹಾಗೆ ರಿಲಯನ್ಸ್ ವೇವ್ 1 ವೇವ್ 2 ನೋಡಿದ್ರೆ 38% ವರೆಗೂ ರಿಟ್ರೇಸ್ ಆಗಿದೆ. ಓಕೆನಾ? ಆಮೇಲೆ ಎಷ್ಟು ಡೇ ಇದೆ ವೇವ್ 1? ವೇವ್ 1 ಇರೋದು 119 ಡೇಸ್ ಇದೆ. ವೇವ್ 2 ಎಷ್ಟು ದಿವಸ ಇದೆ? 92 ಡೇಸ್ ಇದೆ. ಓಕೆ, ಹೆಚ್ಚು ಕಡಿಮೆ ಆನ್ ಅವರೇಜ್ ಈಕ್ವಲ್ ಆಗಿದ್ದಾವೆ. ಆಯ್ತಾ? ಸೊ TCS
ಟಿ ಸಿ ಎಸ್ ಕೌಂಟಿಂಗ್ ಸೋಫಾರ್ ಇದನ್ನ ವೇವ್ 2 ಅಂತ ನೀವು ಕನ್ಸಿಡರ್ ಮಾಡಿದ್ರೆ 454 ಡೇಸು, ಆಮೇಲೆ 170 ಡೇಸು. ಓಕೆ, ಎಷ್ಟು ಪರ್ಸೆಂಟ್ ರಿಟ್ರೆಸ್ ಆಗಿದೆ ನೋಡಿ. ಇನ್ ಬಿಟ್ವೀನ್ 38 ಮತ್ತು 50 ಡೇಸ್ ವರೆಗೂ ಇದೆ. ಓಕೆನಾ. ಸೊ ಇದು ಟಾಟಾ ಕಮ್ಯುನಿಕೇಶನ್ ನೋಡಿ. ಟಾಟಾ ಕಮ್ಯುನಿಕೇಶನ್ 23 ಅಲ್ಲ, ಎಷ್ಟು ಪರ್ಸೆಂಟ್ ರಿಟ್ರೆಸ್? 50% ಇಂದ ರಿಟ್ರೆಸ್ ಆಗಿ ಹೋಗ್ತಾ ಇದೆ. ಸೊ ವೇವ್ 2 ಅಂತ ಕನ್ಸಿಡರ್ ಮಾಡಬಹುದು. ಸೊ ವೇವ್ 1 ಎಷ್ಟು ದಿವಸ ತಗೊಂಡಿದೆ? 83 ಡೇಸ್ ತಗೊಂಡಿದೆ. ಸೊ ವೇವ್ 2 39 ಡೇಸು, ಕಡಿಮೆ ಇದೆ. ಓಕೆ, ರೇಂಜಲ್ಲಿದೆ. ಆಮೇಲೆ ಎಕ್ಸಿಸ್ ಬ್ಯಾಂಕ್ ತಗೋ. ಓಕೆ, ಸೊ ನೋಡಿ ಎಕ್ಸಿಸ್ ಬ್ಯಾಂಕ್ ನ್ಯೂ ಇದು ಲೋ, ವೇವ್ 1 ಕನ್ಸಿಡರ್ ಮಾಡಿದ್ರೆ ನೋಡಿ 61% ಇಂದ ಅಪ್ಸೈಡ್ ಆಗ್ತಾ ಇದೆ. ಸೊ ಎಷ್ಟು ತಗೋತಾ ಇದೆ ಇದು? 57 ಡೇಸು. ಮತ್ತು ಇದು ಅದೇ ತರ ಆಗ್ತಾ ಇದೆಯಾ? 95 ಡೇಸು. ಓಕೆ, ಸೊ ಲೆಸ್ ದೆನ್ ಡಬಲ್ ಇದೆ, ನೋ ಪ್ರಾಬ್ಲಮ್. ಆಲ್ಮೋಸ್ಟ್ ಆಲ್ ಡಬಲ್ ಇದೆ ಅಂತ ಹೇಳ್ತಾರೆ. ಸೊ 1 2 ಅಂತ ಕನ್ಸಿಡರ್ ಮಾಡ್ಬೋದು. CDSL ನೋಡಿ, ಪಾಸಿಟಿವ್ ಡೈವರ್ಜೆನ್ಸ್ ಇಲ್ಲಿ ತಗೋಬೇಕಾಗತ್ತೆ. ಟೂ 54 ಡೇಸು, 57 ಡೇಸು, ಸಾರಿ 41 ಡೇಸ್ ಇದೆ. 41 ಬಾರ್ಸ್ ಇದೆ ವೇವ್ 1. ವೇವ್ 2 ಇರೋದು 57. ಸೊ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಈಕ್ವಲ್ ಅಂತಾನೆ ಹೇಳ್ಬೋದು, ಸೇಮ್ ಟೈಮಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಎಷ್ಟು ಪರ್ಸೆಂಟ್ ರಿಟ್ರೆಸ್ ಆಗಿದೆ ನೋಡಿ? 50% ಇಂದ ಅಪ್ಸೈಡ್ ಹೋಗ್ತಿದೆ. 50ಗಿಂತ 50-60 ಇನ್ ಬಿಟ್ವೀನ್ ಇದೆ. ಸೊ ಭಾರತಿ ಏರ್ಟೆಲ್ ಓಕೆನಾ. ಸೊ 1 2 3 4 5 ಇದು 1. ಇನ್ನು ವೇವ್ 2 ಮುಗದೇ ಇಲ್ಲ. ಓಕೆನಾ. ಸೊ ವೇವ್ 2 ಇನ್ನೂ ಮುಗದೇ ಇಲ್ಲ. ಸೊ ನೋಡಿ 38% ಇಂದ ಅಪ್ಸೈಡ್ ಹೋಗ್ತಾ ಇದೆ. ಸೊ ಇದು ಎಷ್ಟು ಡೇಸ್ ತಗೊಂಡಿದೆ? 149 ಡೇಸ್ ವೇವ್ 1 ತಗೊಂಡಿದೆ. ಸೊ ನೋಡಿ ಇಲ್ಲಿಗೆ 66 ಡೇಸ್ ಆಗ್ತಾ ಇದೆ. 147 ಡೇಸ್ ನೀವು ಈಕ್ವಲ್ ಆಗಿ ಕನ್ಸಿಡರ್ ಮಾಡಿದ್ರು. ಸೊ ನಮಗೆ ಇನ್ನು ಎಷ್ಟು ಟೈಮ್ ಇದೆ? ಸೊ ಜನವರಿ 30, 2026 ವರೆಗೂ ವೇವ್ 2 ಫಾರ್ಮ್ ಮಾಡೋ ಚಾನ್ಸಸ್ ಭಾರತಿ ಏರ್ಟೆಲ್ ಎಲ್ಲಿದೆ. ಇನ್ನು ಅಲ್ಲಿವರೆಗೂ ಹೋಗ್ಬಹುದು. ಸೊ ಇನ್ನು ವೇವ್ 2 ಮುಗದೇ ಇಲ್ಲ ಇಲ್ಲಿ. ಓಕೆನಾ. BSC ನೋಡಿ, BSC ಪರ್ಫೆಕ್ಟ್ 50% ಇಂದ ಮೂವ್ ಅಪ್ ಸೈಡ್ ಮೂವ್ ಆಗ್ತಾ ಇದೆ. $53 ಡೇಸ್ ತಗೊಂಡಿದೆ. 77 ಡೇಸು. ಓಕೆ, ಇನ್ನು ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರ್ಬೋದು. ಸೊ ಇನ್ನು ಮುಗದೇ ಇರಲ್ಲ ವೇವ್ ಅದು. ಸೊ ಇನ್ನು ಇನ್ ಕಂಟಿನ್ಯೂಷನ್ ಅಂತ ಕನ್ಸಿಡರ್ ಮಾಡ್ಬೇಕು ಅದನ್ನ. ಸೊ ಮ್ಯಾಕ್ಸಿಮಮ್ ನಮಗೆ 53 ಅಂತಂದ್ರೆ
106. 106 106 ಇರುತ್ತೆ. 106 ಡೇಸ್. ಓಕೆ, ಅಂದ್ರೆ ನಾವು ನವೆಂಬರ್ 13 ವರೆಗೂ 2025 ನವೆಂಬರ್ 13 ವರೆಗೂ ವೇಟ್ ಮಾಡ್ಬೋದು. ಓಕೆನಾ? ಅಲ್ಲಿವರೆಗೂ ಇನ್ನು ವೇವ್ 2 ಫಾರ್ಮ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಸೊ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಸುತ್ತೆ. ಓಕೆ, ಸೊ ವೇವ್ 2 ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಈಗ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋನ ವೇವ್ 3 ಸ್ಟಾರ್ಟ್ ಮಾಡಬೇಕಾಗಿದೆ. ವೇವ್ 3 ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೇವ್ 3 ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗತ್ತೆ. ಒಂದೊಂದಿಷ್ಟು ವರ್ಡ್ಸ್ ಇದಾವೆ ಅದರಲ್ಲಿ. ಎಕ್ಸ್ಟೆನ್ಷನ್ ಅಂದರೆ ಏನು, ಆಮೇಲೆ ಲೋಕಸ್ ನಂಬರ್ ಅಂತಂದರೆ ಏನು, ಅವೊಂದಿಷ್ಟು ಇನ್ಫಾರ್ಮೇಷನ್ನು ವೇವ್ 3 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ 1-2 ಕ್ಲಾಸ್ ಆಗುತ್ತೆ. ರೂಲ್ಸ್ ಆಫ್ ಎಕ್ಸ್ಟೆನ್ಷನ್ನು ಅಂತ ಒಂದು ಕ್ಲಾಸ್ ಆಗುತ್ತೆ, ಆಮೇಲೆ ಎಕ್ಸ್ಟೆನ್ಷನ್ನು. ಸೊ ಈ 2 ಕ್ಲಾಸ್ ಆದಮೇಲೆ ವೇವ್ 3 ಸ್ಟಾರ್ಟ್ ಮಾಡುವ. ಓಕೆ, ಸೊ ಅಲ್ಲಿವರೆಗೂ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಓಕೆ, ಸೊ ಎಲ್ಲಾದರೂ ಇವು ಪಾಯಿಂಟ್ಸ್ನ ಹೇಳ್ತಾ ಇರ್ತೀನಲ್ವಾ, ಆ ಪಾಯಿಂಟ್ಸ್ನ ಎಲ್ಲಾದರೂ ಒಂದು ಪೇಜಸ್ ಮೇಲೆ ಬರೆದಿಟ್ಕೊಂಡ್ಬಿಡಿ. ಸೊ ನಿಮಗೆ ಈಸಿ ಆಕ್ಸೆಸಿಬಲ್ ಆಗಬೇಕು. ಪ್ರತಿ ಸರನೂ ನೀವು ವಿಡಿಯೋ ತೆಗೆದು ನೋಡೋಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ರಿಪೀಟೆಡ್ಲಿ ವಿಡಿಯೋಸ್ನ ನೋಡಿ. ಸೊ ನಿಮಗೆ ಮುಂದೆ ಹೋದಾಗೆ ಸ್ಪೀಡಾಗಿ ವಿಡಿಯೋಸ್ ಆಗೋದಿಲ್ಲ. ಯಾಕೆಂತಂದರೆ ಈಗ ನೋಡಿ, ಮಧ್ಯಾಹ್ನ ನಮ್ದು ಯಾವುದೋ ಒಂದು ಅಪೋಲೋ ಟೈರ್ಸ್ ಯಾವ ಥರ ಟೈಮ್ ಕನ್ಸ್ಯೂಮ್ ಮಾಡ್ತಲ್ವ ಅನಲೈಸ್ ಮಾಡೋಕ್ಕೆ, ಅದೇ ಥರ ಒಂದೊಂದಿಷ್ಟು ವಿಡಿಯೋಸು ನಿಮಗೆ ಟೈಮ್ ತಗೊಳುತ್ತೆ. ಸೊ ನಾನು ಅದನ್ನು ಮಾಡೋಕ್ಕಿಂತ ಮುಂಚೆ ಏನು ಸ್ಟಡಿ ಮಾಡಿರಲ್ಲ, ನಿಮಗೆ ಸಡನ್ ಆಗಿನೇ ನಿಮ್ಮ ಮುಂದ್ಗಡೆನೇ ಅದನ್ನು ನಾನು ಇದು ಮಾಡೋದು. ಓಕೆ, ಸೊ ಮೊದಲೇ ನಾನು ನೋಡಿದರೆ ಸ್ವಲ್ಪ ಇನ್ನೂ ಕಡಿಮೆ ಟೈಮಲ್ಲಿ ಮುಗಿಯುತ್ತೆ. ಬಟ್ ಟ್ರಯಲ್ಸ್ ಆ್ಯಂಡ್ ಎರರ್ಸ್ ಮಾಡಿ ಆಮೇಲೆ ರೆಕ್ಟಿಫೈ ವೇವ್ ಕೌಂಟಿಂಗ್ನ ಯಾವ ಥರ ರೆಕ್ಟಿಫೈ ಮಾಡ್ಕೋಬೇಕು, ಹೇಗೆ ರೀಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅಲ್ಲಿವರೆಗೂ ವೇಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬರೋವರೆಗೆ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಕಂತಂದರೆ ನಿಮ್ಮನ್ನು ರೀಚ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು. ಓಕೆ, ಸೊ ಥ್ಯಾಂಕ್ ಯು. ಅಲ್ಲಿವರೆಗೂ ವೇಟ್ ಮಾಡಿ.